ಬಸ್ಸು ಕಾರ್ನಲ್ಲಿ GPS ಹಾಕಿರ್ತಾರೆ. ಅದರ ಮೂಲಕ ಎಲ್ಲಿ ಎತ್ತ ಹೇಗಿದೆ ಅಂತ ತಿಳ್ಕೋಬಹುದು. ಅದನ್ನ ಇಲ್ಲಿದೆ ಇಂಥ ಕಡೆಯೇ ಇದೆ ಹಿಂಗೆ ಹೋಗ್ತಿದೆ ಅಂತ. ಆದರೆ ಇದೀಗ ಎತ್ತುಗಳಿಗೂ ಸಹ GPS ಹಾಕುವಂತ ವಿಷಯ ಒಂದು ರೀತಿ ಎಲ್ರಿಗೂ ಆಶ್ಚರ್ಯ. ಹೌದು, ಎತ್ತುಗಳಿಗೂ GPS ಹಾಕೋದ್ರ ಮೂಲಕ ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅಂತ ತಿಳ್ಕೊಳ್ಳುವಂಥ ಕೆಲಸ ಆಗ್ತಿದೆ. ಅದು ಎಲ್ಲಿ, ಯಾವ ಜಿಲ್ಲೆಯಲ್ಲಿ, ಯಾವ ಊರಲ್ಲಿ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ಕಡೆವರೆಗೂ ಈ ವಿಡಿಯೋ ನೋಡಿ. ಹೌದು, ಬಸ್ಸು ಕಾರು ಆಯಿತು, ಈಗ ಎತ್ತಿಗೂ GPS ವ್ಯವಸ್ಥೆ. ಸ್ಪರ್ಧೆಯ ಹೋರಿ ನಾಪತ್ತೆಯಾದರೆ ಹುಡುಕಲು ಸಹಕಾರಿ. ಶಿಕಾರಿಪುರದ ವಾನ್ ಎಲೆಕ್ಟ್ರಿಷಿಯನ್ ಹೊಸ ಉಪಾಯ. ಹೌದು, ಹೋರಿ ಹಬ್ಬ ಎಂದರೆ ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕದ ಜನರ ಮೈ ನವಿರಳಿಸುತ್ತದೆ. ಹೋರಿ ಸಾಕುವುದು ಪ್ರತಿಷ್ಠೆಯ ಪ್ರಶ್ನೆಯಾಗಿದ್ದು ಲಕ್ಷ ಲಕ್ಷ ಹಣ ಕೊಟ್ಟು ಖರೀದಿ ಮಾಡಿರ್ತಾರೆ. ಇಂತಹ ಹೋರಿಗಳು ಕೆಲವೊಮ್ಮೆ ಸ್ಪರ್ಧೆ ವೇಳೆ ಕಾಡು ಮೇಡು ಸೇರಿಕೊಳ್ಳುತ್ತವೆ. ಲಕ್ಷ ಲಕ್ಷ ಹಣ ಕೊಟ್ಟು ತಂದವರು ಹುಡುಕಲು ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು. ಇದನ್ನೆಲ್ಲ ಪರಿಹರಿಸಲೆಂದೇ ಈಗ ಹೋರಿ ಸಾಕಾಣಿಕೆದಾರರು ತಂತ್ರಜ್ಞಾನದ ಮೊರೆ ಹೋಗ್ತಿದ್ದಾರೆ. ಏನಿದು ತಂತ್ರಜ್ಞಾನ? ಕಾರಿನಲ್ಲಿ ಬಳಸುವ GPS ಡಿವೈಸ್ ಅಪ್ಡೇಟ್. 6 ರಿಂದ 10 ದಿನ ಬ್ಯಾಟರಿ ಬ್ಯಾಕಪ್ ಇರುವ ಸಾಧನ ಇದು. ಹೋರಿ ಕುರಳಿಗೆ ಇದನ್ನು ಕಟ್ಟಲಾಗುತ್ತದೆ. ಸಾಧನಕ್ಕೆ 10,000 mAh ಬ್ಯಾಟರಿ ಅಳವಡಿಕೆ ಮಾಡಲಾಗುತ್ತೆ. ಹೋರಿ ಎಲ್ಲೇ ಇದ್ರೂ ಆ್ಯಪ್ ಮೂಲಕ ಪತ್ತೆ ಹಚ್ಚಬಹುದು. ಸದ್ಯಕ್ಕೆ 7,200 ರೂಪಾಯಿಗೆ ಈ ವಿಶಿಷ್ಟ ಸಾಧನವನ್ನು ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಹಿದಾಯತ್ ಅನ್ನೋ ಎಲೆಕ್ಟ್ರಿಷಿಯನ್ ಇದನ್ನು ಅನ್ವೇಷಣೆ ಮಾಡಿದ್ದಾರೆ. ಅನ್ವೇಷಣೆ ಅಂದರೆ ಅದನ್ನು ಇಲ್ಲಿಗೆ ಆಗ್ತಾ ಇದ್ದಾರೆ, ಅದೊಂದಷ್ಟು ಚೇಂಜಸ್ ಮಾಡಿ. ಹಿದಾಯತ್ ಏನು ಹೇಳ್ತಾರೆ ಅಂದರೆ, ಹೋರಿಗಳು ಹಬ್ಬದ ವೇಳೆ ತಪ್ಪಿಸಿಕೊಳ್ಳುವ ಸುದ್ದಿಗಳನ್ನು ಓದಿ ಏನಾದರೂ ಮಾಡಬೇಕು ಅಂತ ಚಿಂತನೆ ಮಾಡಿದ್ದೆ. ಕಾರಿಗೆ ಹಾಕುವ GPS ಡಿವೈಸನ್ನೇ ಅಪ್ಡೇಟ್ ಮಾಡಿದ್ದಾನೆ. ಇದಕ್ಕೆ 10,000 mAh ಬ್ಯಾಟ್ರಿ ಹಾಕಲಾಗಿದ್ದು ಸಿಮ್ ಕೂಡ ಇರುತ್ತೆ. 1 ವರ್ಷದವರೆಗೆ ಇದನ್ನು ಬಳಸ್ಬೋದು. ನಂತರ ಬೇಕಾದರೆ ರೀಚಾರ್ಜ್ ಮಾಡ್ಕೊಳ್ಬೋದು. ಇದಕ್ಕೆ 7,200 ರೂಪಾಯಿ ಸದ್ಯಕ್ಕೆ ಮಾರಾಟ ಮಾಡ್ತಾ ಇದ್ದೀನಿ ಅಂತ ಹಿದಾಯತ್ ಹೇಳ್ತಾರೆ. ಇನ್ನು ಈ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿರುತ್ತೆ. ಏನಂದರೆ, ಇದು ಮತ್ತೆಲ್ಲರ ಬಿದ್ದರೆ ಓರಿಯಲ್ಲೆಲ್ಲರ ಹೋಗ್ಬೇಕಾರೆ ಅನ್ನೋ ಪ್ರಶ್ನೆಗಳು ಇದ್ದೇ ಇರುತ್ತೆ. ಆದರೆ ಸಾವಿರಾರು ಜನರ ಮಧ್ಯೆ ಓಡುವ ಓರಿಗಳು ಯಾರ ಕೈಗೂ ಸಿಗದೆ ಕಾಡ್ಮೇಡು ಸೇರ್ತವೆ. ಪ್ರತಿ ಓರಿ ಹಬ್ಬದಲ್ಲೂ ಇಂಥರ ಘಟನೆ ಆಗ್ತಿರುತ್ತೆ. ಬಟ್ ಒಂದು ವೇಳೆ ಅದನ್ನು ಸೇಫಾಗಿ ಅಲ್ಲಿ ಬೀಳದಂಗೆ ನೋಡ್ಕೊಳ್ಳುವಂಥ ಆ ಥರ ಅದನ್ನು ಹಾಕ್ಬೋದೇನೋ ಅಂತ. ಯಾಕಂದರೆ ಕೊರಳಿಗೆ ಕಟ್ಟೋದು ಈ ಮೂಲಕ ಈ ಥರ ಮಾಡಿರ್ತಾರೆ. ಸೊ ಹಾಗೆ ಬೀಳದ ರೀತಿ ಅದನ್ನು ಎಚ್ಚರಿಕೆ ಕ್ರಮ ವಹಿಸಿರ್ತಾರೆ ಅಂತ ಅನ್ಕೋತೀನಿ. ತಾವೇನು ಹೇಳ್ತೀರಿ? ಓರಿಗೂ GPS, ಕಾರು ಬಸ್ ಆಯಿತು, ಈಗ ಓರಿಗೂ GPS. ತಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.